ಬಾಥೆಲ್ ಚರ್ಚ್ನ ಬಗ್ಗೆ, ಅಲ್ಲಿನ ದೈವ ಶಕ್ತಿಯ ಬಗ್ಗೆ ಯಾರೂ ಒಂದೇ ಒಂದು ಮಾತಾಡಲ್ಲ. ಆದರೆ ಈ ಪಾಸ್ಟರ್ನ ಪ್ರೇಮ ಪ್ರಕರಣದ ಕಥೆಗೆ ಮಾತ್ರ ರೆಕ್ಕೆ ಪುಕ್ಕ ಬಲ್ತಿದೆ. ಅಲ್ಲಿ ಬಡಜನ ಬಾಯಿ ಸತ್ತವರ ಥರ ಆಗಿತ್ತು ಹಣದಿಂದಾನಾ? ಮೂರು ಹುಡುಗಿರಿದ್ದಾರೆ. ಪ್ರೆಸೆಂಟ್ ಹುಡುಗಿ ಹೆಸರು ವರ್ಷ. ಅವ್ರು ಅಲ್ಲೇ ಪಕ್ಕ ಮನೆಯಲ್ಲಿ ಇರ್ತಾರೆ. ಅವರು ಚಿಕ್ಕ ವಯಸ್ಸು, ಇನ್ ಸ್ಪೈಟ್ ಆಫ್ ಯಂಗ್ ಏಜ್ ಶೀ ಈಸ್ ಕನ್ವೀನಿಯೆಂಟ್ಲಿ ಕಮ್ಮಿಂಗ್. ಶೀ ಡೋಂಟ್ ಮೈಂಡ್ ಬೀಯಿಂಗ್ ವಿತ್ ಹಿಮ್. ಹೀ ಈಸ್ ಪೋರಿಂಗ್ ಮನಿ. ಅವ್ರು ದುಡ್ಡು ಕೊಡ್ತಾರೆ, ಎಲ್ಲ ಸೇರಿಸ್ಬಿಡ್ತಾರೆ ಮನೆಯಲ್ಲಿ. ಎಲ್ಲ ಟಾಪ್ ಕ್ಲಾಸ್ ಮನೆ ಕಟ್ಬಿಟ್ಟು ಇವಾಗ ಅವ್ರಿಗೂ ಎಲ್ಲ ಫಾರಿನ್ ಗೂಡ್ಸ್ ಇದೆ ಮನೆಯಲ್ಲಿ. ಅದು ಹುಡುಗಿಗೆ ಎಲ್ಲ ಸಹಕಾರ ಮಾಡಿದ್ದಾರೆ. ಅವ್ರಿಗೂ ರಾಮಯ್ಯ ಲಾ ಕಾಲೇಜ್ನಲ್ಲಿ ಸೇರಿಸ್ಬಿಟ್ಟಿದ್ದಾರೆ ಕೋರ್ಸು, LLB ಕೋರ್ಸ್ ಮಾಡೋಕ್ಕೆ. ಅವರೆಲ್ಲ ನೋಡ್ಕೊತಾರೆ ವರ್ಷಗೆ. ಏನ್ರಿ ಇದು? ಬಡ ಮಕ್ಕಳನ್ನ ತೋರಿಸಿ ಫಾರಿನ್ನಿಂದ ಫಂಡ್ ತಂದು ಪ್ರೇಮ ಕನ್ನಿಕೆಯ ಕನಸಿನ ಮನೆ ಕಟ್ಟಿರೋದನ್ನ ನೋಡಿಕೊಂಡು ಜನ ಯಾಕೆ ಸುಮ್ಮನಿರ್ತಾರೆ? ಸಿದ್ಧಾರ್ಥನಗರದ ಬಡ ಪೇರೆಂಟ್ಸ್ಗಳು ಯಾರು ಈ ಬಗ್ಗೆ ಒಂದೇ ಒಂದು ಮಾತಾಡಿಲ್ಲ. ಅಸಲಿಗೆ ಅವರಿಗೆ ಈ ಹಣಕಾಸು ವ್ಯವಹಾರಗಳ ಬಗ್ಗೆ ಎಲ್ಲ ಗೊತ್ತೇ ಇಲ್ವಂತೆ. ಅವರ ಪ್ರಕಾರ ಫಾಸ್ಟರ್ ಶಾಂತರಾಜು ಮಕ್ಕಳಿಗೆ ಪುಕ್ಸಟೆ ಎಜುಕೇಶನ್ ಕೊಡ್ತಿರೋ ದೊಡ್ಡ ಮನುಷ್ಯ ಅಷ್ಟೇ. ಅವರಿಗೆ ಎಲ್ಲಿಂದ ಹಣ ಬರುತ್ತೆ, ಏನಾಗುತ್ತೆ ಅನ್ನೋದನ್ನೆಲ್ಲ ತಗೊಂಡು ಆಗಬೇಕಾಗಿದ್ದೇನೂ ಇಲ್ಲ. ಒಟ್ಟಲ್ಲಿ ಮಕ್ಕಳು ಸರಿಯಾದ ದಾರಿಯಲ್ಲಿ ಹೋಗಬೇಕು ಅಷ್ಟೆ. ಇನ್ನು ಕೆಲವರಿಗೆ ಮಗಳು ಫಾಸ್ಟರ್ನೇ ಒಲಿಸಿಕೊಂಡಿದ್ದಾಳೆ ಅನ್ನೋದು ಹೆಮ್ಮೆ ಅಂತೆ. ಇನ್ನು ಕೆಲವರು ದನಿ ಎತ್ತದ್ರಾದ್ರೂ ಅವರಿಗೆ ಮಂಕು ಬುದ್ಧಿ ಎರ್ಚೋ ಚಾಲಾಕು ಬುದ್ಧಿ ಶಾಂತರಾಜುದು ಅಂತ ಸಿದ್ಧಾರ್ಥನಗರದ ಜನ ಈಗ ಮಾತನಾಡ್ಕೋತಿದ್ದಾರೆ. ವಿಪರ್ಯಾಸ ಅಂತ ಹೇಳಿದ್ರೆ ಇದನ್ನ ಹೊರಗಡೆ ಬಂದು ಹೇಳೋದಕ್ಕೆ ಯಾರು ಹೊರಗಡೆ ಬಂದು ಹೇಳ್ತಾ ಇರಲಿಲ್ಲ. ಇವನ್ ಪೇರೆಂಟ್ಸ್ ಈ ಥರ ಸುಮಾರು 4-5 ಜನ ಹೆಣ್ಮಕ್ಳನ್ನ ಹಾಳು ಮಾಡಿದ್ದಾರೆ. ಮಾಡಿದ್ರು ಸಹ ಅವ್ರ ಪೇರೆಂಟ್ಸ್ ಹೋಗಿ ಕೇಳಿದಾಗ ಅವ್ರ ಪೇರೆಂಟ್ಸ್ಗೆ ದುಡ್ಡು ಕೊಟ್ಟು ಸೆಟಲ್ ಮಾಡಿರೋ ಅಂಥದ್ದು ಸಹ ನಡೆದಿದೆ. ಅದಕ್ಕೆ ಆ ಮಕ್ಳಿಗೆ ಈಗ ಮದುವೆ ಆಗಿದೆ. ಅವ್ರ ಹೆಸರುಗಳು ಹೇಳೋದಕ್ಕೆ ನಾನು ಇಷ್ಟಪಡಲ್ಲ, ಯಾಕಂದರೆ ಅವ್ರ ಫ್ಯಾಮಿಲಿನೂ ಸಹ ಚೆನ್ನಾಗಿರಬೇಕು. ಆ ಥರದ್ದೆಲ್ಲ ನಡೆದಿರೋದ್ರಿಂದ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಈ ಸ್ಟೂಡೆಂಟ್ ಸೆಂಟ್ರ್ ಬರೋವಂಥ ಹೆಣ್ಮಕ್ಳಿಗೆ ಇಲ್ಲಿ ಸೇಫ್ಟಿ ಇಲ್ಲ. ಇಲ್ಲಿ ಮಕ್ಕಳು ಸೇಫ್ ಅಲ್ಲ ಅಂತ ಇವತ್ತಲ್ಲ, ಇಲ್ಲಿಗೆ 5-6 ವರ್ಷಗಳ ಹಿಂದೆ ಅನ್ನಿಸಿದ್ರಿಂದ ಕೆಲವರು ತಮ್ಮ ಮಕ್ಕಳನ್ನ ಇಲ್ಲಿಗೆ ಕಳಿಸಿರಲಿಲ್ಲ. ಆದ್ರೂ ಚರ್ಚಲ್ಲಿ ಅವ್ಯವಹಾರ ನಡೀತಿದ್ಯೋ ಇಲ್ವೋ ಅಂತೆಲ್ಲ ಪರೀಕ್ಷಿಸೋದಕ್ಕೆ ಹೋಗಿರ್ಲಿಲ್ಲ. ಆದ್ರೆ ಈಗ ಪ್ರೂಫ್ ಸಿಕ್ಕ ಹಾಗಾಗಿದೆ. ರೂಮರ್ ಆಗಿ ನಮ್ಗೆ ಗೊತ್ತಾಗಿದ್ದು ಒಂದು 6 ಇಯರ್ ಬಿಫೋರ್ ಆಗೇ ಇತ್ತು. ಬಟ್ ಏನೋ ಸುಮ್ಮನೆ ಕೆಟ್ಟ ದೃಷ್ಟಿಯಿಂದ ಯಾರೋ ಹೇಳ್ತಾರೆ ಅಂದ್ಕೊಂಡಿದ್ವಿ. ಬಟ್ ಅದು ನಿಜ ಅಂತ ಈಗ ಗೊತ್ತಾಯ್ತು. ಯಾವುದೋ ಒಂದು ಹೆಣ್ಮಗುಗೆ ಅವರು ಈ ಥರ ಅಭಾಷಣೆ ಮಾಡಿಸಿದ್ರು ಅಂತ ಒಂದು ರೂಮರ್ ಇತ್ತು. ಬಟ್ ಅದನ್ನು ಅಷ್ಟು ಇದಾಗಿ ಮಾಡ್ಕೊಂಡಿಲ್ಲ. ಬಟ್ ಹೆಣ್ಮಕ್ಳಿಗೆ ಅವ್ರ ಮನೆಗೆ ಹೆಂಡತಿಗೆ ಹೆಲ್ಪಾಗಿ ಕರ್ಕೊಂಡು ಹೋದ್ರು ಅಂತಲೇ ಗೊತ್ತಾಗಿತ್ತು. ಆಮೇಲೆ ಅವ್ರ ಮನೆಯಲ್ಲೇ ಈ ಥರ ಕೆಟ್ಟ ದೃಷ್ಟಿಯಿಂದ ಮಾಡಿದ್ದಾರೆ. ಮತ್ತು ಆಮೇಲೆ ನಮ್ಗೆ ಗೊತ್ತಾಯ್ತು ಇದು ನಿಜಾಂಶ ಈ ಥರ ಇದೆ ಅಂತ. ಇವರು ಅಷ್ಟು ಈಸಿಯಾಗಿ ಫಾಸ್ಟರ್ ತಪ್ಪು ಮಾಡ್ತಿದ್ದಾರೆ ಅಂತ ಒಪ್ಕೋತಿರ್ಲಿಲ್ಲ. ಆದ್ರೆ ಈ ಪ್ರಿಯಲತಾ ಹತ್ರ ಸ್ಟೂಡೆಂಟ್ ಸೆಂಟರ್ನ ವಿದ್ಯಾರ್ಥಿನಿಯೊಬ್ಬಳನ್ನ ಫಾಸ್ಟರೇ ಕರ್ಕೊಂಡು ಹೋಗಿ ಅಬಾರ್ಷನ್ ಮಾಡಿಸ್ಕೊಂಡು ಬಂದ ಬಗ್ಗೆ ಪ್ರೂಫ್ ಇದೆಯಾ? 3-4 ಹುಡುಗಿರಿದ್ದಾರೆ. ಅವರು ಈ ಟೈಮ್ನ ಇವಾಗ ವರ್ಷ ಇದ್ದಾರೆ. ಒಂದು ಹುಡುಗಿ 2004 ಅವರು ಫ್ರೆಂಡ್ಶಿಪ್ ಮಾಡ್ತಾ ಇದ್ದಾರೆ ಆ ಹುಡುಗಿ ಜೊತೆ. ಏನು ನಾವು ಎಷ್ಟು ಹೇಳಿದಾರೆ ಅವರು ಕೇಳಿಲ್ಲ. ಏನನ್ನ ಹೇಳಿದಾರೆ, ಸುಮ್ಮನೆ ಇರಬೇಕು, ನೀವು ಹೆಂಡತಿ ಸುಮ್ಮನೆ ಇರಬೇಕು ಅಷ್ಟೇ, ಮನೆಯಲ್ಲಿ ಏನು ಮಾತಾಡಬಾರ್ದು ಅಂತ ನನ್ನ ದೌರ್ಜನ್ಯ ಮಾಡ್ತಾ ಇದ್ದಾರೆ ನನ್ನ ಮೇಲೆ. 2 ಸಿಸ್ಟರ್ಸ್ ಫ್ಯಾಮಿಲೀಸ್, ಹಸ್ಬೆಂಡ್, ವೈಫ್, ದೇರ್ ಚಿಲ್ಡ್ರನ್ ಆಲ್ಸೋ. ಬೋತ್ ಸಿಸ್ಟರ್ಸ್ ಫ್ಯಾಮಿಲೀಸ್ ಆರ್ ಸಪೋರ್ಟಿಂಗ್ ಹಿಮ್ ಇನ್ ದಿಸ್ ಇಲ್ಲೀಗಲ್ ಆ್ಯಕ್ಟಿವಿಟೀಸ್. ನಾವು ಹೇಳಿದ್ದೀವಿ, ನನ್ನ ಹತ್ರ ರಿಪೋರ್ಟ್ಸ್ ಇದೆ. ಈ ಪ್ರೆಸೆಂಟ್ ಹುಡುಗಿ ಅಬಾರ್ಷನ್ 16 ಇಯರ್ಸ್ 17 ಇಯರ್ಸ್ಗೆ ಮಾಡಿದ್ದಾರೆ. ಆ ಏಜು
ಕರೆಕ್ಟ್ ಅವರು ಹೇಳಿಲ್ಲ ಹಾಸ್ಪಿಟಲ್ನಲ್ಲಿ 16 ಇಯರ್ಸ್ ಆ ಟೈಮ್ನಲ್ಲಿ ಆ ಹುಡುಗಿಗೆ 17 ಇಯರ್ಸ್ ಅಂತ ಹೇಳಿದ್ದಾರೆ. ಆ ಮೈನರ್ ಹುಡುಗಿಗೆ ಅಬಾರ್ಷನ್ ಮಾಡಿದ್ದಾರೆ. ಆ ರಿಪೋರ್ಟ್ಸ್ ನನ್ನ ಹತ್ರ ಇದೆ. ಈ ರಿಪೋರ್ಟ್ ಪ್ರಿಯಾ ಕೈ ಸೇರಿದೆ ಅನ್ನೋದು ಗೊತ್ತಾದ ಮೇಲೆ ಫಾಸ್ಟರ್ ಕಡೆಯ ಜನ ಈಕೆಯನ್ನ ಮುಗಿಸೋ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ರು ಅಂತ ಕಣ್ಣೀರಿಡೋ ಈ ಹೆಣ್ಣು ಮಗಳಿಗೆ ಈಗ ರಕ್ಷಣೆ ಸಿಗ್ತಾ ಇದೆ. ಈಕೆಗೆ ಕೆಲವರು ಬಾಲಕಿಯರ ಜೊತೆಗೆ ಅಕ್ರಮ ಸಂಬಂಧ ಇಟ್ಕೊಂಡು ಈಕೆನ ನಿರ್ಲಕ್ಷ್ಯ ಮಾಡಿದ್ದಾನೆ ಅಂತ ಒಂದು ಆರೋಪ ಕಂಡು ಬರ್ತಾ ಇದೆ. ಅದ್ರ ಬಗ್ಗೆ ಕೂಡ ನಾವು ತನಿಖೆ ಮಾಡ್ತೀವಿ ಮತ್ತು ಆಕೆಗೆ ಪ್ರಿಯಲತಾಗೆ ಸೂಕ್ತ ರಕ್ಷಣೆಯನ್ನು ಕೊಡ್ತೇವೆ. ಈಗಾಗಲೇ ಪೊಲೀಸನ್ನೆಲ್ಲ ನೇಮಿಸಿದ್ದೇನೆ. ಅವರಿಗೆ ಯಾವುದೇ ಒಂದು ಅವ್ರೇನು ಭಯ ಪಡಬೇಕಾಗಿಲ್ಲ. ಅವರಿಗೆ ಸಂಪೂರ್ಣವಾದ ರಕ್ಷಣೆಯನ್ನು ಪೊಲೀಸ್ ಇಲಾಖೆ ನೀಡುತ್ತಿದೆ. ಪೊಲೀಸರು ರಕ್ಷಣೆ ಕೊಟ್ಟಿದ್ದಷ್ಟೇ ಅಲ್ಲ, ಆರೋಪಿ ಶಾಂತರಾಜುನ ಹಿಡ್ಕೊಂಬರೋದ್ರಲ್ಲೂ ಯಶಸ್ವಿಯಾಗಿದ್ದಾರೆ. ನಡತೆ ಸರಿಯಿಲ್ಲ ಅಂತ ಜೈಲಿಗೆ ಹೊರಟರು ಫಾಸ್ಟರ್ ತಣ್ಣಗಾಗಿಲ್ಲ, ಮೀಸೆಗೆ ಮಣ್ಣು ಮೆತ್ತಿಲ್ಲ ಅನ್ನೋದನ್ನ ಬಿಡ್ತಿಲ್ಲ. ಜನರಿಗೆಲ್ಲ ಅದು ಸತ್ಯ ಅನ್ನಿಸ್ತಾ ಇದೆ. ಬಟ್ ನನ್ನ ಮಿಸ್ಸಸ್ ಆದಂಥ ಪ್ರಿಯಲತಾ ಇದೆಲ್ಲ ಪ್ಲ್ಯಾನ್ ಮಾಡಿ ನಮ್ಮ ತಂದೆ ತೀರಿದ ನಂತರ ಆಕೆ ಆಸ್ತಿಗೋಸ್ಕರ ಇಂಥ ಆರೋಪ ಮಾಡಿ ನನ್ನನ್ನು ಅಲ್ಲಿಂದ ಜಾಗ ಖಾಲಿ ಮಾಡಿಸಿ ಆಕೆ ಮತ್ತು ನನ್ನ ತಮ್ಮನ ಜೊತೆ ಕೈ ಜೋಡಿಸಿ ಆಸ್ತಿ ಎಲ್ಲ ಅವ್ರ ಕಡೆ ಅವ್ರ ಕಂಟ್ರೋಲಿಗೆ ತೊಗೋಬೇಕಂತ ಪ್ಲ್ಯಾನ್ ಮಾಡಿ ಈ ಥರ ತಪ್ಪು ಸುಳ್ಳು ಆರೋಪಗಳನ್ನು ಹಾಕಿದ್ದಾರೆ. ನೀವು ಸಮಾಜನ ಕೇಳಿ, ಆ ಟ್ರಸ್ಟಲ್ಲಿರೋ ಮಕ್ಕಳನ್ನ ಕೇಳಿ, ಟ್ರಸ್ಟಲ್ಲಿರೋ ಪೇರೆಂಟ್ಸ್ ಕೇಳಿ. ಒಂದು ಗುಂಪನ್ನು ಮಾಡಿಕೊಂಡು ಪ್ರೀ ಪ್ಲ್ಯಾನ್ಡಾಗಿ ತೊಗೊಂಡು ಅವತ್ತು ಮೀಡಿಯಾ ಮುಂದೆ ಎಲ್ಲ ಸುಳ್ಳು ಹೇಳಿಸಿದೆ. ಅದೆಲ್ಲ ಸುಳ್ಳು. ಅವ್ರಿಗೆ ಟ್ರಸ್ಟ್ಗೆ ಏನೂ ಸಂಬಂಧ ಇಲ್ಲ. ಟ್ರಸ್ಟ್ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ, ಚರ್ಚ್ ಬಗ್ಗೆನೂ ಗೊತ್ತಿಲ್ಲ. ಚರ್ಚಲ್ಲಿರೋರನ್ನ ಕೇಳಿ, ಟ್ರಸ್ಟಲ್ಲಿರೋರನ್ನ ಕೇಳಿ, ಟ್ರಸ್ಟಲ್ಲಿರೋ ಮಕ್ಕಳನ್ನ ಕೇಳಿ. ಅವ್ರಿಗೇನಾದರೂ ನನ್ನಿಂದ ಅನ್ಯಾಯ ಆಗಿದೆಯಾ, ಯಾವುದೋ ಒಂದು ಪೇರೆಂಟ್ಸ್ ಫ್ಯಾಮಿಲಿ ಕರ್ಕೊಂಬಂದು ಹೇಳಿಸಿ ನನ್ನಿಂದ ಯಾರಿಗಾದರೂ ಅನ್ಯಾಯ ಆಗಿದೆ. ಎಸ್, ಇನ್ನೂವರೆಗೂ ಯಾವ ಪೇರೆಂಟ್ಸು ಈತನ ವಿರುದ್ಧ ದೂರು ದಾಖಲಿಸಿಲ್ಲ. ಅವರ ಅಮಾಯಕತೆಯನ್ನ ಫಾಸ್ಟರ್ ದುರುಪಯೋಗ ಪಡಿಸಿಕೊಂಡಿದ್ದಾನೆ, ಹಣದಲ್ಲಿ ಕೊಂಡ್ಕೊಂಡಿದ್ದಾನೆ ಅಂತ ಪ್ರಿಯಲತಾ ಆರೋಪಿಸಿದ್ದಾಳೆ. ಆಕೆ ಹೇಳಿದ್ರಲ್ಲಿ ನಿಜ ಇದೆ ಅಂತ ಒಬ್ಬ ಸ್ಟೂಡೆಂಟ್ ಹೇಳಿದ್ರು ಇಷ್ಟೊತ್ತಿಗೆ ಫಾಸ್ಟರ್ ಕತೆ ಬೇರೆ ಆಗಿರೋದು. ಹಂಗಾಗಿ ಪೊಲೀಸರು ಸಾವಧಾನವಾಗಿ ತನಿಖೆ ನಡೆಸುತ್ತಿದ್ದಾರೆ. ಸೂಕ್ಷ್ಮ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿ ಸತ್ಯಾಸತ್ಯತೆಯನ್ನ ಹೊರಗೆಳೆಯೋ ಕೆಲಸ ಜಾರಿಯಲ್ಲಿದೆ. ಮುಂದೇನಾಗುತ್ತೆ ಕಾದು ನೋಡೋಣ. ಸದ್ಯಕ್ಕೆ ಪಾಸ್ಟರ್ ಫಾಸ್ಟ್ ಆಗಿ ಬೇಲ್ ತಗೊಂಡು ಜೈಲಿನಿಂದ ಹೊರಗೆ ಬಂದಾಗಿದೆ. ನೊಂದ ಮಹಿಳೆ ಪ್ರಿಯಲತಾ ಕಣ್ಣು ಮತ್ತೆ ಒತ್ತಿಯಾಗಿದೆ. ಮುಂದೆ ನಡೆಯೋದನ್ನ ಆ ಯೇಸುನೇ ನಿರ್ಧರಿಸಬೇಕು ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ. ಗುಡ್ ಬೈ.